ಮಾಡಿದ್ರಿ, ಇಷ್ಟುವರೆಗೆ ಸಮಸ್ಯೆ ಇರಲಿಲ್ಲ. ಆ ಮಾಡೋದನ್ನೇ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಮಾಡಿದ್ರಿ, ಈಗ ಸಮಸ್ಯೆ ಬರ್ತಿತ್ತಾ? ಅದು ಎಕ್ಕಡದೆ ಐಪಿ ವಾರ್ದಲ್ಲಿ ಪಿಯುಸಿ ಮಲ್ಲ ಸ್ಟ್ರಾಂಗ್ ಪೈಪ್ ವಾರ್ಲೆ ಈಗ ನಿಮಗೆ ನಾನು ಹೇಳಿದಾಗೆ ಅಲ್ಲಿಂದ ಮುಂದೆ ಡೈರೆಕ್ಟ್ ಪೈಪ್ ಹಾಕಿ ಅಲ್ಲಿ ಚೇಂಬರ್ ಹಾಕುವ ಅಗತ್ಯ ಇಲ್ಲ. 73ರಲ್ಲಿ ಮನೆ ಕಟ್ಟಿ 74ರಲ್ಲಿ ಮನೆ ಗೃಹ ಪ್ರವೇಶ ಆಗಿದೆ. ಅದಕ್ಕೆ ಆವಾಗ ಇಲ್ಲಿ ವಾಟರ್ ಸಪ್ಲೈ ಎಲ್ಲ ಇರಲಿಲ್ಲ. ನಾವು ಅಲ್ಲಿಂದ ನೀರು ಬೇರೆ ಕಡೆ ತರ್ತಾ ಇದ್ದೆವು. ಮತ್ತು ನಾವು ಇಲ್ಲಿ ಒಂದು ಬಾವಿ ಮಾಡಿದೆವು. ಬಾವಿಯಲ್ಲಿ ಒಳ್ಳೆ ನೀರಿತ್ತು. ಆವಾಗ ನಂತರ ಇವರ ಹೋಟೆಲ್ ಇದಾಗಿ ಹೋಟೆಲ್ ನಾವು ಅಲ್ಲಿ ಪಿಟ್ಟೆಲ್ಲ ಮಾಡಿ ಅದರ ನೀರು ನಮ್ಮ ಬಾವಿಗೆ ಬಂದು ನಮಗೆ ಕುಡಿಲಿಕ್ಕೆ ನೀರು ಸಮಸ್ಯೆ ಇಲ್ಲದೆ ಅದನ್ನು ನಾವು ಬಂದ್ ಮಾಡಿದೆವು. ಬಂದು ಮಾಡಿದ ಮೇಲೆ ಈಗ ಅವರದ್ದು ಪ್ರಾಬ್ಲಮ್ಗಳು ಆಗಾಗ ಬರ್ತಾ ಇರ್ತದೆ. ಅಲ್ಲಿ ವೆಜ್ ನಾನ್ ವೆಜ್, ಇಲ್ಲಿ ವೆಜ್ ಎರಡರದ್ದು ನೀರು ಸೇರಿ ನೋಡಿ, ಇಲ್ಲಿ ಒಂದು ಅಶ್ವತ್ಥದ ಮರ ಹುಟ್ಟಿದದು. ಅದು ವೆಜ್ ನಾನ್ ವೆಜ್ ತಿಂದು ಸೊಕ್ಕಿ ಹೋಗಿದೆ ಆ ಮರ. ಎಲೆಗಳೆಲ್ಲ ದೊಡ್ಡ ದೊಡ್ಡ ಎಲೆಗಳಾಗ್ತವೆ, ಗೊತ್ತಾಯ್ತಲ್ಲ. ಈಗ ಇಲ್ಲಿ ಮೂಗು ಬಿಡಲಿಕ್ಕೆ ಆಗೋದಿಲ್ಲ. ಹೇಳಿದರೆ ಈ ಎಲ್ಲೆ ಮನ್ಪುಗ ಎಲ್ಲೆಂಜಿ ಮನ್ಪುಗ ಅಂತೇಳಿ ಹೇಳ್ತಾರೆ, ಗೊತ್ತಾಯ್ತಲ್ಲ. ನನಗೆ ಕೂಡುವುದಿಲ್ಲ. ನನಗೆ 88 ವರ್ಷ ಆಯಿತು. ನಾನು ನಡೆಯುವುದೇ ಕಷ್ಟದಲ್ಲಿ. ಈಗ ನಿಮ್ಮ ಅಂಗಳಕ್ಕೆ ಬರ್ತಾ ಇದೆ? ಹೌದು, ನನ್ನ ಅಂಗಳದಲ್ಲಿ ಬಂದು ನಿಲ್ತಂದು ಇಲ್ಲಿ ಕಾಣ್ತದಲ್ಲ ನಿಂತದ್ದು. ವಾಸನೆಯಲ್ಲಿ ಅವರು ಮೀನು ತೊಳೆದದು, ಚಿಕನು, ಮಣ್ಣು ಮಸನ ಎಲ್ಲ ಬಂದು ಬೀಳ್ತದೆ. ಅದರ ಸ್ಮೆಲ್ಲಿಗೆ ಆ ಇಲಿಗಳೆಲ್ಲ ಓಡಾಡ್ತದೆ ಅಂತೇಳಿ ಅಷ್ಟು ಪ್ರಾಬ್ಲಮ್ಗಳು ಉಂಟು, ಗೊತ್ತಾಯ್ತಲ್ಲ. ನಾವು ಇಬ್ಬರು ಪ್ರಾಯದವರೇ ಇರೋದು. ನನ್ನ ಹೆಂಡತಿಗೆ 83 ಆಯಿತು, ನನಗೆ 88 ಆಯಿತು, ಗೊತ್ತಾಯ್ತಲ್ಲ. ನಾವು ಇಬ್ಬರು ಇರೋದು. ನನ್ನ ಮಗ ರಾತ್ರಿ ಒಂದು 9 ಗಂಟೆವರೆಗೆ ಇರ್ತಾನೆ, ಮತ್ತೆ ಹೋಗ್ತಾನೆ, ಗೊತ್ತಾಯ್ತು. ಅವನು ಬೇರೆ ಮನೆ ಮಾಡಿದ್ದಾನೆ ಅಂಥೇಳಿ. ನಮ್ಮಿಂದಾಗಿ ಇಲ್ಲಿ ಶಾಲೆ ಹೋಗುವ ಮಕ್ಕಳೆಲ್ಲ ಇದ್ದಾರೆ. ಅವರಿಗೆ ಸಹ ಇದು ವಾಸನೆ, ಕಾಲು ಮೆಟ್ಟಿಕೊಂಡು ಹೋದ ಕೂಡಲೇ ಕಾಲು ವಾಸನೆ ಬರ್ತದೆ. ಹಾಗೆ ಅದನ್ನೊಂದು ಸರಿ ಮಾಡಿ ಕೊಟ್ಟರೆ ನಾವೊಂದು ಪ್ರಾಯದವರು ಬದುಕಿಕೊಳ್ತೇವೆ. ಆರೋಗ್ಯದಲ್ಲಿ ಸತ್ತರೆ ಸಾಕು, ಅಷ್ಟೇ ಬೇಕಾದ್ದು. ಕಂಪ್ಲೇಂಟ್ ಕೊಟ್ಟಿದ್ದೀರಾ ನೀವು? ಕಂಪ್ಲೇಂಟ್ ಎಷ್ಟು ಸಲ ಕೊಡೋದು? ನಗರಸಭೆಗೆ ಕೊಟ್ಟಿದ್ದು? ಒಮ್ಮೆ ನಗರಸಭೆಗೆ ನಾನೇ ಭಾರಿ ಕಷ್ಟದಲ್ಲಿ ರಿಕ್ಷಾ ಮಾಡಿ ಹೋಗಿ, ಆವಾಗ ಒಬ್ಬರು ಹೆಲ್ತ್ ಇನ್ಸ್ಪೆಕ್ಟ್ರು ಲೇಡಿ ಇದ್ದರು. ಅವರು ಬಂದು ಇವರಿಗೆ ವಾರ್ನೆಲ್ಲ ಮಾಡಿ, ನೀವು ಮಾಡದಿದ್ದರೆ ಬ್ಲಾಕ್ ಮಾಡ್ತೇವೆ ಅಂತೇಳಿ ಹೇಳಿದರು, ಗೊತ್ತಾಯ್ತಲ್ಲ. ಮತ್ತೆ ಸರಿ ಮಾಡಿದರು. ಮತ್ತೊಂದು 3-4 ತಿಂಗಳು ಕರೆಕ್ಟ್ ಇತ್ತು. ಈಗ ಪುನಃ ಹೆಚ್ಚು ಪ್ರಾಬ್ಲಮ್ ಹಿಂದಿನವ್ರದ್ದು. ಮೀನಿದೆಲ್ಲ ವಾಸನೆ ಬರೋದಲ್ಲಿ ಮೂಗು ಬಿಡಲಿಕ್ಕೆ ಆಗೋದಿಲ್ಲ, ಅಲ್ಲಿ ಜಗಲಿಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.